ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಭದ್ರತೆ ಕೋರಿ ಕಮಲ್ ಅರ್ಜಿಯನ್ನ ಸಲ್ಲಿಸಿದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯ ವೇಳೆ ಕಮಲ್ಗೆ ಜಡ್ಜ್ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಭಾಷಾ ವಿರೋಧಿ ಅನ್ನುವಂತ ಒಂದು ಹಣೆಪಟ್ಟನ್ನ ಕಟ್ಕೊಬಿಟ್ಟಿದ್ದಾರೆ. ಈಗ ಕನ್ನಡ ವಿರೋಧಿ, ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳ ಬುಡ ಇದ್ಯಾವುದು ಕೂಡ ಗೊತ್ತಿಲ್ಲ ಕಮಲ್ ಹಾಸನ್ಗೆ. ಕಮಲ್ಗೆ ಹೈಕೋರ್ಟ್ ಜಡ್ಜ್ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ರೀ, ಕನ್ನಡಿಗರು ಅವರು. ಕನ್ನಡಿಗರಾದ ಮೇಲೆ ಕನ್ನಡದ ಬಗ್ಗೆ ಮೊದಲು ಭಾಷಾಭಿಮಾನ ಇರಬೇಕು. ಜಡ್ಜ್ ಇನ್ನೇನು ಕಮಲ್ ಹಾಸನ್ ಒಬ್ಬ ನಟ ಅಂತ ಹೇಳ್ಬಿಟ್ಟು ನಟನ ಪರವಾಗಿ ಮಾತನಾಡಕ್ಕಾಗತ್ತಾ? ರಾಜ್ಯದಲ್ಲಿ ಭಾಷೆ ಪ್ರಮುಖವಾದದ್ದು. ಹೈಕೋರ್ಟ್ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಭದ್ರತೆಯನ್ನ ಕೋರಿ ಕಮಲ್ ಹಾಸನ್ ಅವರು ಅರ್ಜಿಯನ್ನ ಹಾಕಿದ್ರು. ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ನಡೆಯಿತು. ಅರ್ಜಿ ವಿಚಾರಣೆಯ ವೇಳೆ ಕಮಲ್ ಹಾಸನ್ಗೆ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೈಕೋರ್ಟ್ ಜಡ್ಜ್ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿರುವಂತದ್ದು. ಮೊದಲು ಕ್ಷಮೆ ಕೇಳಿ, ಆಮೇಲೆ ಅರ್ಜಿ ಪರಿಗಣಿಸ್ತೇವೆ. ರಾಜ್ಯದಲ್ಲಿ ಭಾಷೆ ಪ್ರಮುಖವಾದದ್ದು ಅಂತ ಹೈಕೋರ್ಟ್ ಈಗ ಹೇಳಿರುವಂತದ್ದು. ಥಗ್ ಲೈಫ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಭಾಷೆ, ತದನಂತರವಾಗಿ ಮೊದಲು ಕ್ಷಮೆಯನ್ನ ಕೇಳಿ. ಕ್ಷಮೆ ಕೇಳಿದ್ರೆ ಇಷ್ಟೊತ್ತಿಗೆ ಮುಗ್ದೇ ಹೋಗ್ತಿತ್ತು. ಕನ್ನಡಿಗರು ಇನ್ನೂ ಕೂಡ ಕ್ಷಮಿಸ್ತಾ ಇದ್ರು ಕಮಲ್ ಹಾಸನ್ ಅವರನ್ನ. ಆದ್ರೆ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋಕೆ ಕಮಲ್ ಇತಿಹಾಸಕಾರರ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಅಫ್ಕೋರ್ಸ್ ಮಾಡ್ಲೇಬೇಕಾಗತ್ತೆ. ಅದು ಹೇಗೆ ಹುಡ್ತು, ಹೇಗೆ ಕನ್ನಡ ಬಂತು, ಹೇಗೆ ತಮಿಳಿನ ಇತಿಹಾಸ ಇದೆ, ಕನ್ನಡಕ್ಕೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದನ್ನ ಮೊದಲು ಕಮಲ್ ಹಾಸನ್ ಅವರು ತಿಳ್ಕೋಬೇಕಾಗುತ್ತೆ. ಕನ್ನಡ ಅನ್ನುವಂಥದ್ದು ಹಳೆಗನ್ನಡ, ಹೊಸಗನ್ನಡ, ಮಧ್ಯಗನ್ನಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಅವರು ಮೊದಲು ತಿಳಿದುಕೊಂಡು ಯಾವ ಭಾಷೆ ಯಾವಾಗ ಹುಟ್ಟಿದ್ದು ಅನ್ನುವಂಥದ್ದು. 4000 ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ. ಜ್ಞಾನಪೀಠ ಪ್ರಶಸ್ತಿ ಬಂದಿದೆ 8, ತಮಿಳಿಗೆ ಎಷ್ಟು ಬಂದಿದೆ ಅನ್ನುವಂಥದ್ದನ್ನ ಕಮಲ್ ಹಾಸನ್ ಅವರು ಹೇಳ್ಬೇಕು. ರಾಷ್ಟ್ರ ಕವಿಗಳು ಯಾರಾಗಿದ್ದಾರೆ, ರಾಷ್ಟ್ರ ಕವಿ ಅಂತ ಕನ್ನಡದಲ್ಲಿ ಯಾರನ್ನ ಕರಿತೀವಿ ನಾವು, ಇದ್ರ ಬಗ್ಗೆ ಮೊದಲು ತಿಳ್ಕೋಬೇಕು. ತಮಿಳಿನಲ್ಲಿ ಎಷ್ಟು ಜನ ರಾಷ್ಟ್ರ ಕವಿಗಳಾಗಿದ್ದಾರೆ. ಪಬ್ಲಿಕ್ ಫಿಗರ್ ಮೊದಲು ಕ್ಷಮೆ ಕೇಳಲಿ ಅವರು ಅಂತ, ಆಮೇಲೆ ಅರ್ಜಿ ಪರಿಗಣಿಸ್ತೇವೆ ಅಂತ ಹೈಕೋರ್ಟ್ ಜಡ್ಜ್ ಹೇಳಿರುವಂತದ್ದು. ಬಹಳ ಮೆಚ್ಚಬೇಕು ಈ ಒಂದು ಮಾತಿಗೆ. ನೋಡಿ, ಇವತ್ತಿನ ಪರಿಸ್ಥಿತಿ ನಿರ್ಮಾಣಕ್ಕೆ ನೀವೇ ಕಾರಣ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋಕೆ ಇತಿಹಾಸಕಾರನ ಕಮಲ್ ಹಾಸನ್. ಈ ರೀತಿ ಹೇಳಿಕೆ ನೀಡಬಾರದು. ಕಮಲ್ ಹಾಸನ್ ಕ್ಷಮೆ ಕೇಳದೆ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಪಬ್ಲಿಕ್ ಫಿಗರ್ ಅವರು. ಮೊದಲು ಕ್ಷಮೆ ಕೇಳಿ, ಆಮೇಲೆ ಅರ್ಜಿ ಪರಿಗಣಿಸ್ತೇವೆ ಅಂತ ಹೈಕೋರ್ಟ್ ಹೇಳಿರುವಂತದ್ದು. ಅಫ್ಕೋರ್ಸ್, ಖಂಡಿತವಾಗ್ಲು ನೋಡಿ, ಕನ್ನಡದಲ್ಲಿ ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಕಮಲ್ ಹಾಸನ್ ಅವರು. ಅದರಲ್ಲಿ ಮಾತಿಲ್ಲ, ಬರೀ ಮುಖಾಭಿನಯ. ಪ್ರೇಕ್ಷಕರೆಲ್ಲರೂ ಕೂಡ ಫಿದಾಗಿ ಹೋಗ್ಬಿಟ್ಟಿದ್ವಿ. ಕಮಲ್ ಹಾಸನ್ ಅವರನ್ನ ನಾವು ತಲೆ ಮೇಲೆ ಕೂರಿಸ್ಕೋಬಿಟ್ವಿ, ಎಂತ ಅಭಿನಯ ಮಾಡಿದ್ದಾನೆ ಅಂತ. ಅದಾದ ನಂತರವಾಗಿ ಬೆಂಕಿಯಲ್ಲಿ ಅಳಿದವು ಆ ಸಿನಿಮಾ ಅಂತೂ ಸಾಕಷ್ಟು ರೀತಿಯಲ್ಲಿ ಕೂಡ ಜನಮನ್ನಣೆ ಗಳಿಸಿತ್ತು. ಈ ರೀತಿಯಾಗಿ ಹಂತ ಹಂತವಾಗಿ ಕಮಲ್ ಹಾಸನ್ ಅವರ ಸಿನಿಮಾಗಳನ್ನ ನಾವು ಯಾರು ಕೂಡ ಬಿಟ್ಕೊಟ್ಟಿಲ್ಲ. ಪರಭಾಷಿಕರಾದ್ರೂ ಕೂಡ ನಮ್ಮ ನಾಡಿನ ಹೀರೋಗಳಿಗಿಂತ ಬೇರೆ ಭಾಷೆಯ ನಟರ ಮೇಲೆ ಪ್ರೀತಿಯನ್ನ ತೋರಿಸ್ತೀವಿ. ನಮ್ದು ಹೆಂಗಿದೆ ಮನಸ್ಸು ಅಂದ್ರೆ ನಮ್ಮನೆಯ ಕುಟುಂಬಸ್ಥರನ್ನ ಬಿಟ್ಬಿಡ್ತೀವಿ, ಪಕ್ಕದ ಮನೆಯವರ ಮೇಲೆ ಕಾಳಜಿ ತೋರಿಸ್ತೀವಲ್ಲ ಹಂಗೆ. ಅಕ್ಕಪಕ್ಕದ ರಾಜ್ಯ ಆದ್ರೂ ಕೂಡ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಹರಿಯುವಂತಹ ನೀರನ್ನ, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಕೊಡ್ತೀವಿ, ಅತಿ ಹೆಚ್ಚಾಗಿ TMC ಯಲ್ಲಿ ಅರ್ತ್ಕೊಡ್ತೀವಿ. ಸೊ ಪ್ರಮುಖವಾಗಿ ಭಾಷೆ ವಿಚಾರವಾಗಿ ಮೊದಲು ತಮಿಳು, ಆಮೇಲೆ ಕನ್ನಡ. ಒಂದು ಬೇಸರ ವಿಚಾರ ಏನಪ್ಪಾ ಅಂದ್ರೆ, ಶಿವರಾಜ್ ಕುಮಾರ್ ಅವರ ಮುಂದೆ ಆಡಿದಂತ ಈ ಒಂದು ಹೇಳಿಕೆ ಸಾಕಷ್ಟು ಬೇಸರ ತಂದ್ಕೊಡುತ್ತೆ. ನೋಡಿ, ಒಂದು ಕನ್ನಡ ಭಾಷೆ, ನೆಲ, ಜಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಅವಿರತ ಶ್ರಮವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಭಾಷೆ ವಿಚಾರ ಬರಲಿ ಅಥವಾ ರಾಜ್ಯದ ವಿಚಾರ ಬರಲಿ, ಒಬ್ಬ ನಟ ಅನ್ನೋದನ್ನ ಮರೆತು ಒಬ್ಬ ಕನ್ನಡ ಪ್ರೇಮಿ ಅನ್ನುವಂಥ ಎಲ್ಲ ವಿಚಾರಗಳನ್ನು ತೋರಿಸ್ಕೊಟ್ಟಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ನಮಗೆ ಏನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಇಷ್ಟ ಆಗ್ತಾರೆ ಅಂತಂದ್ರೆ, ಅವರ ನಡೆ, ನುಡಿ, ಅವರ ಸ್ವಭಾವ ಎಲ್ಲವೂ ಕೂಡ ಸಾಮಾನ್ಯವಾದಂಥದ್ದು. ಎಷ್ಟು ಸಿಂಪ್ಲಿ ಮ್ಯಾನ್ ಅಂತಂದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ಪದಪುಂಜಗಳಲ್ಲಿ ಪದಗಳನ್ನ ಹುಡುಕ್ಬೇಕು, ಅಷ್ಟರ ಮಟ್ಟಿಗೆ ಅವರು ಸಿಂಪಲ್. ಅಂಥವರ ಮಗ ಶಿವರಾಜ್ ಕುಮಾರ್ ಅವರು ಅವರ ಮುಂದೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಸೊ ಎಲ್ಲ ಒಂದು ಕಡೆ ನಟ ಕಮಲ್ ಹಾಸನ್ ಅವರು ಪಬ್ಲಿಕ್ ಫಿಗರ್, ಅವರು ಸಾಮಾನ್ಯ ಜನರಲ್ಲ. ಸೊ ಹಾಗಾಗಿ ಯಾವುದೇ ಒಬ್ಬ ನಟ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಆ ಹೇಳಿಕೆ ಮೇಲೆ, ನಾಲಿಗೆ ಮೇಲೆ ಗಮನ ಇರಬೇಕು. ಎಲುಬಿಲ್ಲದ ನಾಲಿಗೆ ಅಂತ ಹೇಗ್ ಬೇಕು ಹಾಗೆ ಹರಿಬಿಟ್ರೆ ಇಂಥ ಪರಿಸ್ಥಿತಿ ಎದುರಾಗುತ್ತೆ. ನೋಡಿ, ಥಗ್ ಲೈಫ್ ಅನ್ನುವಂಥದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿ ನಿರ್ಮಿಸಿರುವಂಥದ್ದು. ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ತೀವ್ರ ತರಾಟೆ ತೆಗೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಕಮಲ್ ಹಾಸನ್ಗೆ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ.
ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿ ಪರಿಗಣನೆ ಎನ್ನುವ ಮುಖಾಂತರವಾಗಿ ರಾಜ್ಯದಲ್ಲಿ ಪ್ರಮುಖವಾದ ಭಾಷೆ ಅದು ಕನ್ನಡ ಮಾತ್ರ. ಪಬ್ಲಿಕ್ ಫಿಗರ್ ಆದ ತಕ್ಷಣ ಹೇಗ್ ಬೇಕಾಗಿ ಹೇಳಿಕೆ ಕೊಡುವ ಹಾಗಿಲ್ಲ ಅನ್ನೋ ರೀತಿಯಾಗಿ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಎಲ್ಲೋ ಒಂದ್ ಕಡೆ ಕಮಲ್ ಹಾಸನ್ಗೆ ನಿರಾಶೆ ಕಾಯ್ತು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಓಕೆ ಯಾವ್ದು ಕೈ ಇಲ್ಲ ಅಂದ್ರೆ ನಮಗೆ ಕಾನೂನು ಕೈ ಹಿಡಿತೆ, ಕಾನೂನು ಜೊತೆ ನಿಂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಅವ್ರಿಗಿತ್ತು. ಯಾಕೆಂತಂದ್ರೆ ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾತೆಗೆ ನಾಡುಡಿ ಅಂತ ಬಂದಾಗ ಭಾಷೆ ಅಂತ ಬಂದಾಗ ಕಾನೂನು ಕೂಡ ಆ ಭಾಷೆಗೆ ಆ ನಾಡುನುಡಿಗೆ ಜೊತೆ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಹೈಕೋರ್ಟ್ ಕೊಟ್ಟಿರೋ ತೀರ್ಪು ನಿಂತ್ಕೊಂಡಿರೋದು ರೂಪಾ. ಯಾಕೆಂತಂದ್ರೆ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ, ಕನ್ನಡ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ, ಅಥವಾ ಇಲ್ಲಿನ ನೆಲದ ಬಗ್ಗೆ, ಇಲ್ಲಿನ ಜಲದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆ ಇರ್ಬೇಕಾಗುತ್ತೆ. ಅಥವಾ ಪ್ರತಿಯೊಂದನ್ನ ಕೂಡ ಅಲ್ಲಿ ಏನಿದೆ ಅದ್ರ ಬಗ್ಗೆ ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ. ಆದ್ರೆ ಯಾವುದೂ ಇಲ್ಲದೆ ಏನೋ ಮಾತಾಡ್ತೀನಿ, ಏನೋ ಮಾಡ್ತೀನಿ ಅಂತ ನನ್ನ ಮಾತು ನಡೆಯುತ್ತೆ ಅಂತ ಮಾತಾಡಿದಾಗ ಏನ್ ಆಗುತ್ತೆ ಅನ್ನೋದಕ್ಕೆ ಈಗ ಕಮಲ್ ಹಾಸನ್ ಅವ್ರಿಗೆ ಈಗ ತಕ್ಕ ಉತ್ತರ ಕೊಟ್ಟಿರುವಂತದ್ದು. ಕಳೆದ ವಾರ ಕಮಲ್ ಹಾಸನ್ ಕೊಟ್ಟಂತ ಆ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಅವರ ಸಿನಿಮಾ ತಕ್ ಲೈಫ್ ಏನಿದೆ, ಸಿನಿಮಾ ರಿಲೀಸ್ಗೆ ಈಗ ಅಡ್ಡಿ ಆಗಿರುವಂತದ್ದು. ಈ ಸಿನಿಮಾನ ನಾವ್ ಯಾರು ಕೂಡ ನೋಡೋದಿಲ್ಲ ಅಂತ ಕಾಣಿದ್ರೆ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ರಿಲೀಸ್ ಮಾಡ್ಲೇಬಾರ್ದು ಅಂತ ಹೋರಾಟ ನಡೀತದೆ. ಇದೇ ಹೋರಾಟಕ್ಕೆ ಈಗ ಮತ್ತಷ್ಟು ಬಲ ತುಂಬಿರೋದು ಹೈಕೋರ್ಟ್. ಯಾಕೆಂತಂದ್ರೆ ಹೈಕೋರ್ಟ್ಗೆ ಸಿನಿಮಾದ ಸಹ ನಿರ್ಮಾಪಕ ಮೊರೆ ಹೋಗ್ತಾರೆ. ಅಲ್ಲಿ ಮೊರೆ ಹೋದ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಈ ಒಂದು ಹೇಳಿಕೆಯಿಂದಾಗಿ ಕನ್ನಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೋರಾಟ ಇರ್ತದೆ. ಸೊ ದಯವಿಟ್ಟು ಅದಲ್ಲದೆ ಥಿಯೇಟರ್ ವಿತರಕರು ಕೂಡ ರಿಲೀಸ್ ಮಾಡಲ್ಲ ಅಂತ ಮಾತನ್ನ ಹೇಳ್ತಿದ್ದಾರೆ. ಸೊ ಹೀಗಾಗಿ ನಮಗೆ ಸಹಾಯ ಮಾಡಿ ಅಂತ ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ಬಟ್ ಹೈಕೋರ್ಟ್ ಈಗ ಹೇಳುವುದು ಅಲ್ಲಿನ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕಾಗುತ್ತೆ. ಸೊ ನೀವೇನಾದ್ರು ಮಾತಾಡಿದ್ರೆ ಪುರಾವೆನ ಇಟ್ಟು ಮಾತಾಡಿ, ಇಲ್ಲಾಂದ್ರೆ ಕ್ಷಮೆಯ ಕೇಳಿ ಆನಂತರ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೈಕೋರ್ಟ್ ಹೇಳುವಂತದ್ದು ರೂಪ. ಸೊ ಹಾಗಾಗಿ ಈಗ ಕಮಲ್ ಹಾಸನ್ಗೆ ಒಂದು ರೀತಿಯಾಗಿ ಇಂಡೇಟ್ ಆಗಿರುವಂತದ್ದು ರೂಪ. ಎಸ್, ಪ್ರಮುಖವಾಗಿ ನೋಡಿ, ಇನ್ನೊಂದು ಕಡೆ ತಮಿಳು ವರ್ಸಸ್ ಕನ್ನಡ ವಿಚಾರವಾಗಿ ಕಂಪೇರ್ ಮಾಡೋದಾದ್ರೆ ಕನ್ನಡಕ್ಕಿರುವಂತ ಇತಿಹಾಸವನ್ನ ಒಮ್ಮೆ ಕೆದಕು ನೋಡಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕನ್ನಡಕ್ಕೆ, ಅದರ ಜೊತೆಗೆ ಕನ್ನಡಕ್ಕೆ ಬಂದಿರುವಂತಹ ಜ್ಞಾನಪೀಠ ಪ್ರಶಸ್ತಿಗಳಾಗಿರ್ಬೋದು, ರಾಷ್ಟ್ರಕವಿ ಅಂತ ಗುರುತಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡಿಗರೇ ಆಗಿದ್ದಾರೆ. ಮೊದಲ ಕವಿಯನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ಜ್ಞಾನ ಇದ್ರೂ ಕೂಡ ತಮಿಳಿಗೆ ಏನ್ ಬಂದಿದೆ, ಎಷ್ಟು ಬಂದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತ ಅಂಶ ಆಗುತ್ತೆ. ಸೊ ಯಾವುದೊಂದು ಮತೀಯ ಜ್ಞಾನವನ್ನ ಇಟ್ಕೊಂಡು ಹೇಳಿಕೆಯನ್ನ ಕೊಟ್ರ ಅಂತ ರೂಪ. ಏನಾತಂದ್ರೆ ನಿನ್ನೆ ರಮ್ಯ ಒಂದ್ ಮಾತು ಹೇಳ್ತಾರೆ, ಅಹಂಕಾರ ಎಲ್ಲಿರುತ್ತೆ, ದುರಹಂಕಾರ ಎಲ್ಲಿರುತ್ತೆ ಅಲ್ಲೆಲ್ಲವೂ ಕೂಡ ಕುರುಡಾಗಿರುತ್ತೆ ಅನ್ನೋ ಮಾತನ್ನ ರಮ್ಯಾ ಹೇಳಿದ್ರು. ದಟ್ಸ್ ಟ್ರೂ. ಅದನ್ನ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಯಾಕೆಂದ್ರೆ ಕಮಲ್ ಹಾಸನ್ಗೆ ಎಂತ ದುರಹಂಕಾರ ಇರೋದೊಂದು ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ, ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ತಾನೇ ಎಲ್ಲ ತನ್ನದೇ ಎಲ್ಲ ರೀತಿ ಅನ್ನೋದು ಅಹಂ ಇರುವಂತ ಒಬ್ಬ ವ್ಯಕ್ತಿ ಕಮಲ್ ಹಾಸನ್. ಏಕೆಂದ್ರೆ ಆ ಅಹಂನಿಂದಲೇ ತನ್ನದೇ ನೆಲದಲ್ಲಿ ತನಗೆ ಗೌರವ ಸಿಗದೆ ಇವತ್ತ ನಿಂತ್ಕೊಂಡಿರುವಂತ ವ್ಯಕ್ತಿ ಆತ ಗೊತ್ತಿರೋದು. ಆಯ್ತಾ, ಅಂತ ಅಹಂ ಇಲ್ಲ ಅಂತಂದ್ರೆ ಒಂದಿಷ್ಟು ಒಳ್ಳೆ ಗುಣಗಳಿದ್ರೆ ಇವತ್ತ ಸಂಸಾರದ ಚೆನ್ನಾಗಿರ್ತಿದ್ದ, ರಾಜ್ಯದ ಜನತೆ ಚೆನ್ನಾಗಿರ್ತಿದ್ದ, ಎಲ್ಲದೂ ಚೆನ್ನಾಗಿರ್ತಿದ್ದ. ಬಟ್ ಎಲ್ಲದೂ ಕೂಡ ಅಹಂನಿಂದ ಕಳ್ಕೊಂತಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೆ ನಿಂತ್ಕೊಳ್ತಾರೆ ಕಮಲ್ ಹಾಸನ್. ಯಾಕೆಂತಂದ್ರೆ ಮಾತಾಡ್ಬೇಕಾದ್ರೆ ಹಿಡಿತಾ ಇರ್ಬೇಕಿರುತ್ತೆ. ಒಂದು ಭಾಷೆ ಬಗ್ಗೆ, ಒಂದು ರಾಜ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಅದರ ಇತಿಹಾಸವನ್ನ ತಿಳ್ಕೊಳ್ಬೇಕಾಗತ್ತೆ. ಕನ್ನಡ ಅಂದ್ರೆ ಬರೀ ಕನ್ನಡ ಅಲ್ಲ, ಅದಕ್ಕೆ ಸಾವಿರಾರು ವರ್ಷ ಇತಿಹಾಸ ಇರುವಂತ ಒಂದು ಅದ್ಭುತ ಭಾಷೆ ಅದು. ನೀವು ಹೇಳ್ದಂಗೆನೆ ಜ್ಞಾನಪೀಠ ಪ್ರಶಸ್ತಿಯನ್ನ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತ ಭಾಷೆ ಅದು. ಶಾಸ್ತ್ರೀಯ ಸ್ಥಾನಮಾನವಾಗಿ ಇಟ್ಟಿಸ್ಕೊಂಡಿರುವಂತ ಭಾಷೆ ಅದು. ಸೊ ಇಂತಹ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆ ಇರ್ಬೇಕಾಗತ್ತೆ, ಅಥವಾ ಪುರಾವೆಗಳ ಪಕ್ಕದಲ್ಲಿ ಇರ್ಬೇಕಾಗತ್ತ. ಏನೋ ನಾನು ಮಾತಾಡ್ತೀನಿ, ತನ್ನದೇ ಏನೋ ಊರಲ್ಲಿ ತಾನೇನೋ ಬೇಯಿಸ್ಕೋಬೇಕು, ಬೇಳೆ ಬೇಯಿಸ್ಕೋಬೇಕು ಅಂತ ಏನಾರ ಮಾತಾಡಿದ್ರೆ ಏನಾಗುತ್ತೆ ಅನ್ನಕ್ಕೆ ಈಗ ತಕ್ಕ ನಿದರ್ಶನ ಅಂತ ಹೇಳ್ಬೋದು ರೂಪ. ಏಕೆಂತಂದ್ರೆ ಕನ್ನಡಕ್ಕೆ ನಾವೀಗಾಗ್ಲೇ ಹೇಳ್ದಂಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತ ಭಾಷೆ ಇಡೀ ಜಗತ್ತಿಗೆ. ನಾಟ್ ಓನ್ಲಿ ಫಾರ್ ದ ಕರ್ನಾಟಕ, ನಾಟ್ ಓನ್ಲಿ ಫಾರ್ ದ ಇಂಡಿಯಾ ಅಥವಾ ಭಾರತ ಅಲ್ಲ, ಇಡೀ ಜಗತ್ತಿಗೆ ತನ್ನದೇ ಅದನ್ನ ಕೊಡುಗೆಯನ್ನು ಕೊಟ್ಟಿರುವಂತಹ ಭಾಷೆ ಕರ್ನಾಟಕ ಇವತ್ತು. ಸೊ ಇಂತಹ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಬೇಕಿರುತ್ತೆ. ಯಾಕೆಂದ್ರೆ ವಿದೇಶಿ ವಿದ್ವಾಂಸರಲ್ಲೂ ಕೂಡ ಕನ್ನಡದ ಬಗ್ಗೆ ಆಡಿ ಹೊಗಳಿ ಹೋಗಿದ್ದಾರೆ. ಇಂತಹ ಭಾಷೆನ ಎಲ್ಲೂ ಕೇಳಿಲ್ಲ, ಕಂಡಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಮುತ್ತುಗಳಂತೆ ಹೋಲಿಸಿರುವ ಭಾಷೆ ಅದು ಅನ್ನೋ ಮಾತನ್ನ ಹೇಳಿರೋದು ವಿದೇಶಿ ವಿದ್ವಾಂಸರೆಲ್ಲರೂ ಕೂಡ. ಜೊತೆ ಅಲ್ಲದೆ ಈ ಭಾಷೆಗೆ ಕೇವಲ ನಮಗೆ ಇತಿಹಾಸದಲ್ಲಿ ನಮಗೆ ಕಂಡು ಬರೋದು ಅಲ್ಮಿಡಿ ಶಾಸನ, ಕ್ರಿಸ್ತಶಕ ಬರುವಂತದ್ದು. ಆದ್ರೆ ಈ ಭಾಷೆಗೆ ಕ್ರಿಸ್ತ ಪೂರ್ವದಲ್ಲೇ ಇತಿಹಾಸ ಇತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಆ ಮಾತನ್ನ ವಿದೇಶಿ ವಿದ್ವಾಂಸರು ಕೂಡ ಸಾಕಷ್ಟು ಬಾರಿ ಅದನ್ನ ಪುರಾವೆಗಳ ಮುಖಾಂತರ ಹೇಳಿರುವಂತದ್ದು. ಸೊ ಇಂತಹ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆ ಇರಬೇಕಾಗುತ್ತೆ. ಇದು ತಮಿಳಿಂದ ಹುಟ್ಟಿದಂತ ಭಾಷೆ, ಅದು ಅದರಿಂದ ಭಾಷೆ, ಇದರಿಂದ ಭಾಷೆ. ಅವ್ರ ಹತ್ರ ಪ್ರೂಫ್ ಇದೆಯಾ ಮಾತಾಡೋದಕ್ಕೆ?
ಪ್ರೂಫ್ ಇಟ್ ಮಾತಾಡ್ಬೇಕಾಗತ್ತೆ. ಆದ್ರೆ ಅಂತ ಪ್ರೂಫ್ ಏನು ಇಲ್ಲದೆ ಮಾತಾಡ್ತಾರಲ್ಲ ಅವ್ರಿಗೆ ತಕ್ಕ ಉತ್ತರ ಕೊಟ್ಟದ್ದು. ಹಾಗಾಗಿ ಕಮಲ್ ಹಾಸನ್ಗೆ ಒಂದು ತಕ್ಕ ಉತ್ತರ ಆಗಿದೆ. ಜೊತೆಗೆ ಇನ್ನ ಸಿನಿಮಾ ಮುಂದೆ ಏನ್ ನಿರ್ಧಾರ ತೆಗೆದುಕೊಳ್ಳೋದ್ರನ್ನು ಕೂಡ ಸಾಕಷ್ಟು ಈಗ ಕುತೂಹಲಕ್ಕೆ ಇರುವಂತದ್ದು. ಏಕೆ ಅಂತಂದ್ರೆ ಫಿಲ್ಮ್ ಚೇಂಬರ್ ಈಗ 24 ಗಂಟೆಗಳ ಕಾಲ ಗಡುವನ್ನ ಕೊಟ್ಟಿತ್ತು, ಅದು ಕೂಡ ಮುಗ್ದಿರುವಂತದ್ದು. 24 ಗಂಟೆಯೊಳಗೆ ಅವರು ಕ್ಷಮೆನ ಕೇಳಿದ್ರೆ ನಾವು ಸಿನಿಮಾ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಇಲ್ಲ ಅಂದ್ರೆ ಮಾಡ್ಕೊಡೋದಿಲ್ಲ. ಏಕೆಂದ್ರೆ ನಮ್ಗೆ ಸಿನಿಮಾ, ಹೌದು ಸಿನಿಮಾ ಇರ್ಬೋದು, ಆದ್ರೆ ಅದೆಲ್ಲದಕ್ಕಿಂತ ನಮ್ಗೆ ಮುಖ್ಯವಾದದ್ದು ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ನೆಲ ಜಲ. ಸೊ ಇದಕ್ಕೇನಾದ್ರು ಧಕ್ಕೆ ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಂತಹ ಸಿನಿಮಾಗಳನ್ನ ನಾವು ರಿಲೀಸ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದು. ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೊಳ್ತೀನಿ. ಸಾವಿರಾರು ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಒಂದು 70ರ ದಶಕ 60ರ ದಶಕದಲ್ಲಿ ತಮಿಳ್ನಾಡಲ್ಲಿ ಒಂದು ಸಿನಿಮಾ ಬರುತ್ತೆ. ಅಲ್ಲಿಯ ಪಲ್ಲವರ ರಾಜನ ಸಿನಿಮಾ ಬರುತ್ತೆ. ಆ ಪಲ್ಲವ ರಾಜನ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಚಾಲುಕ್ಯ ರಾಜನ ಕೀಳಾಗಿ ತೋರಿಸಿರ್ತಾರೆ. ಆ 70ರ ದಶಕದಲ್ಲಿ ಆ ಸಿನಿಮಾ ಬಂದಂತ ಸಮಯದಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಹೋರಾಟದ ಸಮಯದಲ್ಲಿ ಸಿನಿಮಾದ ಹೀರೋ ಕ್ಷಮೆನ ಕೇಳ್ತಾನೆ, ನಾನು ತಪ್ಪು ಮಾಡಿದೆ, ಈ ತರ ಮಾಡಬಾರ್ದು. ಯಾಕೆಂದ್ರೆ ಇಲ್ಲಿಯ ರಾಜನಿಗೂ ಕೂಡ ಅವನದೇ ಆದಂತ ಸ್ಥಾನಮಾನ ಇತ್ತು. ಅವನಿಗೂ ಕೂಡ ನಿಮ್ಮ ರಾಜನ ಬರದಲ್ಲಿ ಬೇರೆ ರಾಜನ ನೀವು ಏನು ಹೀಯಾಳಿಸಿದ್ರೆ ಎಷ್ಟೋ ಮಟ್ಟಿಗೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆ ಸಿನಿಮಾನ ಇಲ್ಲಿ ಬ್ಯಾನ್ ಮಾಡ್ತಾರೆ ಕರ್ನಾಟಕದಲ್ಲಿ, ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಆ ಟೈಮಲ್ಲಿ. ಅದಷ್ಟೇ ಅಲ್ಲ, ದೊಡ್ಡ ಹೋರಾಟ ಅದೇ. ಕೊನೆಗೆ ಅಲ್ಲಿಯ ಹೀರೋ ಬಂದು ಸಾರಿಯನ್ನ ಕೇಳಿ ಅದನ್ನ ಸರಿನ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಯಾವತ್ತೂ ಕೂಡ ನಿಮ್ಮ ಸಿನಿಮಾಗಳು ರಿಲೀಸ್ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿರ್ತಾರೆ ಕನ್ನಡ ಹೋರಾಟಗಾರರು. ಸೊ ಆ ತರ ಈಗ ಆಗ್ಬೇಕಿದೆ. ಸೊ ಆಗ್ತಾ ಇದೆ ಕೂಡ ಆಕ್ಚುಲಿ. ಅಂದ್ರೆ ಕಮಲ್ ಹಾಸನ್ ಅವ್ರ ಸಿನಿಮಾ ಈಗ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳು ಅಂತ ಹೇಳಿದ್ರೆ, ಬಟ್ ಒಂದಷ್ಟು ವಿತರಕರು ಕೇಳ್ಕೊಳ್ತಾರೆ. ಯಾಕೆಂತಂದ್ರೆ ದುಡ್ಡು ಕೊಟ್ಟು ಸಿನಿಮಾ ತೆಗೆದುಕೊಂಡಾಗಿದೆ, ಕೋಟಿ ನಾವು ಇನ್ವೆಸ್ಟ್ ಮಾಡಿದೀವಿ, ಹಾಗಾಗಿ ಒಂದಷ್ಟು ಗಡುವು ಕೊಡಿ, ಕ್ಷಮೆ ಕೇಳಕ್ಕೆ ಅವ್ರಿಗೆ ಹೇಳಿ ಅನ್ನೋ ಮಾತು ಹೇಳಿದ್ರು. ಹಾಗಾಗಿ 24 ಗಂಟೆಗಳ ಕಾಲ ಗಡುವನ್ನ ಫಿಲ್ಮ್ ಚೇಂಬರ್ ಕೊಟ್ಟಿತ್ತು. ಸೊ ಅದು ಕೂಡ ಮುಗಿದಿದೆ. ನೆಕ್ಸ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಇರುವಂತದ್ದು ರೂಪ. ಸೊ ಮುಂದಿನ ಅಂದ್ರೆ ಸಿನಿಮಾ ರಿಲೀಸ್ ಮಾಡಕ್ಕೆ ಅವರು ಫಿಲ್ಮ್ ಚೇಂಬರ್ ಅವಕಾಶ ಮಾಡಿಕೊಡೋದು ಒಂದಷ್ಟು ಏನು ಕಠಿಣವಾಗಿರುತ್ತೆ ಅನ್ನೋದು ಕೂಡ ಇರುವಂತದ್ದು ರೂಪ. ಒಂದ್ ಕಡೆ ಯತೀಶ್ ಸ್ವಲ್ಪ ಬೇಸರದ ವಿಚಾರ ಏನಪ್ಪಾ ಅಂತಂದ್ರೆ ಶಿವರಾಜ್ ಕುಮಾರ್ ಅವರ ಮುಂದೆ ಈ ಒಂದು ಹೇಳಿಕೆ ಕೊಟ್ಟಿದ್ದು. ಯಾಕಂದ್ರೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೂ ಕೂಡ ರ್ಯಾಲಿಯನ್ನ ನಡೆಸಿ ಕನ್ನಡದ ಗೋಕಾಕ್ ಆಂದೋಲನದಲ್ಲಿ ಮಹತ್ವವಾದಂತಹ ಕನ್ನಡ ಭಾಷೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು. ಅದಾದ ನಂತರವಾಗಿ ಇಡೀ ಸರ್ಕಾರವನ್ನೇ ಪಶ್ಚಾತ್ತಾಪ ಪಡುವ ರೀತಿ ಮಾಡಿತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣ ಕಡ್ಡಾಯ ಭಾಷೆ ಅನ್ನುವಂಥದ್ದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿ ಉಳಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಒಂದು ಬೇಸರದ ವಿಚಾರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂದೆ ಹೇಳಿದಂತ ಈ ಹೇಳಿಕೆ ವಿಚಾರವಾಗಿ ಕೂಡ ಸ್ವಲ್ಪ ಅವರು ಬೇರೆ ಸ್ಟೇಜ್ ಅಲ್ಲೂ ಕೂಡ ವಹಿಸ್ಕೊಂಡು ಮಾತಾಡಿದಂಥದ್ದು. ಸೊ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಸ್ವಲ್ಪ ಮಟ್ಟಿಗೆ ಇದು ಒಂಚೂರು ಬೇಸರ ತಂದಿದೆ ಅಂತ. ಅಫ್ಕೋರ್ಸ್ ರೂಪಾ, ಅದು ನನಗೂ ಕೂಡ ತುಂಬಾ ಅದು ಬೇಸರ ವಿಚಾರ. ಒಬ್ಬ ಹಿರಿಯ ನಟರು, ಸೂಪರ್ ಸ್ಟಾರು, ಕನ್ನಡದ ಹೋರಾಟದ ಬಗ್ಗೆ ಚಿಂತನೆ ಉಳ್ಳಂತವ್ರು. ಯಾಕೆಂದ್ರೆ ನೀವು ಹೇಳ್ದಂಗೆ ಅವತ್ತಿನ ಗೋಕಾಕ್ ಹೋರಾಟ ಏನಿದೆಯಲ್ಲ, ಅದು ಕೇವಲ ಹೋರಾಟ ಅಲ್ಲ, ಅದೊಂದು ಚರಿತ್ರೆ, ಕರ್ನಾಟಕ ಇತಿಹಾಸದಲ್ಲಿ ದೊಡ್ಡ ಚರಿತ್ರೆಗೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ಕಾರಣವಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದಕ್ಕೆ ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ನ ದೇವರು ಅಂತ ಕನ್ನಡಿಗರು ಪೂಜಿಸ್ತಾರೆ, ಆರಾಧಿಸ್ತಾರೆ, ಪ್ರೀತಿಸ್ತಾರೆ. ಇವತ್ತು ಕೂಡ ದೇವರನ್ನು ನೋಡ್ತಾ ಇದೀವಿ. ಸೊ ಆ ಸ್ಥಾನಮಾನ ಕೊಟ್ಟಿದ್ದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಇದ್ದಂತ ಪ್ರೀತಿ, ಅವರು ಹೋರಾಟಗಳು ಮಾಡಿದಂಥದ್ದು. ಆದ್ರೆ ಅವರ ಮಗ ಮಾಡಿದ್ದೇನಾಯ್ತು ಅನ್ನೋದಕ್ಕೆ ಕೂಡ ಪ್ರಶ್ನೆ ಕಾಡುತ್ತೆ. ನೀವು ಅವತ್ತೆಲ್ಲಿ ಉತ್ತರ ಕೊಟ್ಟು ಬಂದಿದ್ರೆ ಇವತ್ತ ಶಿವಣ್ಣ ಇವತ್ತ ಕರ್ನಾಟಕದ ಪಾಲಿಗೆ ರಾಜನಾಗಿ ನಿಂತ್ಕೊಳ್ತಿದ್ರು, ಕರ್ನಾಟಕ ಜನರ ಪಾಲಿಗೆ ದೇವರ ನಿಂತ್ಕೊಳ್ತಿದ್ರು. ಬಟ್ ಶಿವಣ್ಣ ಕೆಲಸ ಮಾಡ್ಲಿಲ್ಲ. ಅಲ್ಲಿ ಅವರನ್ನ ವಹಿಸ್ಕೊಳ್ಳುವಂತ ಕೆಲಸವನ್ನ ಶಿವಣ್ಣ ಮಾಡಿದ್ದು ಎಡ್ವರ್ಟ್ ಆಯ್ತು. ಅಫ್ಕೋರ್ಸ್ ಶಿವಣ್ಣ ಇವತ್ತು ಅರಿವಾಗಿರ್ಬೋದು. ಈಗ ಶಿವಣ್ಣ ಮಾತಾಡ್ತಾರೆ, ಅದು ಏನೋ ನನ್ನ ಸರಿಯಾಗಿ ಕೇಳಿಸ್ಕೊಂಡೆಲ್ಲ ಮಾತಾಡ್ತಾರೆ, ಬಟ್ ಕೇಳಿಸ್ಕೊಂಡಿರುತ್ತೆ, ಎಲ್ಲ ಆಗಿರುತ್ತೆ. ನೀವು ಅವತ್ತೆಲ್ಲಿ ಉತ್ತರ ಕೊಟ್ಬಿಟ್ಟು ಬಂದಿದ್ರೆ ಇವತ್ತಿಷ್ಟು ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ಎದುರುಗಡೆನೆ ಉತ್ತರ ಕೊಟ್ಟಿದ್ದು. ನೀವಲ್ಲಿ ಕುತ್ಕೊಂಡು ಅವ್ರ ಮಾತನ್ನ ಕೇಳಿಸ್ಕೊಂಡ್ ಬಂದು ಇಲ್ಲಿ ಉತ್ತರ ಕೊಡೋದಿಲ್ಲ, ತಪ್ಪು ಅದು. ಸೊ ಹಾಗಾಗಿ ಅದು ಎಲ್ಲರೂ ಕೂಡ ಬೇಸರ ಆಗುತ್ತೆ ಆಕ್ಚುಲಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಏನಾಗುತ್ತೆ ಆ ಕ್ಷಣದಲ್ಲಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಶಿವಣ್ಣ ಕೂಡ ಅದು ಆಗಿರ್ಬಹುದೇನೋ, ಐ ಫೀಲ್ ಇಟ್. ನನಗೆ ಅದ್ರ ಬಗ್ಗೆ ಅನ್ಸಲ್ಲ. ಯಾಕೆಂದ್ರೆ ಶಿವಣ್ಣ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಯಾವ್ದನ್ನು ಕೂಡ ಅದನ್ನ ಹೇಳ್ದೇ ಇಲ್ಲ ಆಕ್ಚುಲಿ. ಸೊ ಜಸ್ಟ್ ಅವರು ಇದ್ರಲ್ಲಿ ತಪಸ್ ನೋಡಿ ಸಾಕಪ್ಪ, ಯಾಕೆ ಹಿಂಗಾಯ್ತಪ್ಪ ಅನ್ನೋ ಯೋಚನೆ ಅವ್ರು ಇದ್ದಿದ್ದನ್ನ, ಅವ್ರ ಮುಖಚರ್ಯ, ಅವ್ರ ಮಾತುಗಳು ಹೇಳ್ತಿದ್ದು ನಾವು ಗಮನಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಬಟ್ ಎನಿವೇ, ನೀವ್ ಹೇಳ್ದಂಗೆ ತಂದೆಯವರು ನಾವು ಇವತ್ತು ಅವರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೇಗೆ ನಾವು ಇವತ್ತು ದೇವ್ರ ಪೂಜಿಸಿದ್ದು, ಅಫ್ಕೋರ್ಸ್ ಇವಾಗಲೂ ಶಿವಣ್ಣ ಅವ್ರನ್ನ ಅದೇ ತರ ಪೂಜಿಸುವಷ್ಟು ಸಾಕಷ್ಟು ಕಣ್ಣಗಿದ್ದಾರೆ. ಬಟ್ ಮತ್ತಷ್ಟು ಎತ್ತರಕ್ಕೆ ಹೋಗ್ತಿದ್ರು. ಮತ್ತೆ ಯಾರು ಕೂಡ ಅವ್ರನ್ನ ಏನು ಆ ಮಟ್ಟಿಗೆ ತಲುಪದಂತ ಮಟ್ಟಕ್ಕೆ ಅವರು ಮತ್ತೆ ಅವ್ರನ್ನ ತಲುಪಿ ನಿಂತ್ಕೊಳ್ತಿರು ಶಿವಣ್ಣನವರು. ಬಟ್ ಅವರು ಉತ್ತರ ಕೊಡದೆ ಬರ್ದಿದ್ದು ದೊಡ್ಡ ತಪ್ಪಾಯ್ತು ಅಂತ ನನಗೂ ಕೂಡ ಫೀಲ್ ಆಗುತ್ತೆ ರೂಪ. ಬಟ್ ಒಂದು ನಾ ಇಲ್ಲಿ ಖುಷಿ ಪಡ್ಬೇಕಾಗತ್ತೆ,
ಇಡೀ ಚಿತ್ರರಂಗ ಇವತ್ತ ಇಡೀ ಬಣ್ಣದ ಕರ್ನಾಟಕದ ಚಿತ್ರರಂಗ ಇವತ್ತ ನಾವೇನು ಕನ್ನಡದ ಪರವಾಗಿ ನಿಂತಿರೋದನ್ನ ನಾವು ಖುಷಿ ಪಡ್ಬೇಕು. ಎಲ್ಲೋ ಇಲ್ಲೊಬ್ಬ ಆಕ್ಟರ್ಸ್ಗಳು ಅಥವಾ ಒಬ್ಬೊಬ್ರು ಇಬ್ಬಿಬ್ರು ಏನು ಅದಕ್ಕೆ ಪರ ನಿಂತಿರ್ಬೋದು. ಯಾಕೆಂದ್ರೆ ಅವರು ಜ್ಞಾನ ಕಡಿಮೆ ಅನ್ನುವಂಥದ್ದು. ಅವ್ರು ಯಾರು ಕೂಡ ಜ್ಞಾನ ಇರುವಂತಾರಲ್ಲ, ಕನ್ನಡದ ಬಗ್ಗೆ ಪ್ರೀತಿ ಇರುವಂತಾರಲ್ಲ. ಅವರಿಗೆ ತಮ್ಮ ಮೇಲೆ ಪ್ರೀತಿ ಇರುವಂತರು, ತಮ್ಮ ಸಿನಿಮಾಗಳ ಬಗ್ಗೆ ಪ್ರೀತಿ ಇರುವಂತರು, ತಮ್ಮ ಏನು ಸ್ವಾರ್ಥಿಗಳಿಗೂ ಒಂದಷ್ಟು ಎಲ್ಲೋ ಒಂದ್ ಕಡೆ ಅಲ್ಲಿ ಹೇಳಿಕೆ ಕೊಡ್ತಿರ್ಬೋದು. ಪ್ರತಿಯೊಬ್ಬ ಕನ್ನಡ ಸಿನಿಮಾ ಏನಿದ್ದಾರೆ ಕಲಾವಿದರು ಇರ್ಬೋದು, ತಂತ್ರಜ್ಞ ಇರ್ಬೋದು, ಅಥವಾ ಎಲ್ಲರೂ ಇರ್ಬೋದು. ಸೊ ಎಲ್ಲರೂ ಕೂಡ ಏನಂದ್ರೆ ಎಲ್ಲರೂ ಕೂಡ ಈಗ ಕನ್ನಡದ ಪರವಾಗಿ ನಿಂತ್ಕೊಂಡಿರುವಂಥದ್ದು. ಸೊ ಎಲ್ಲರೂ ಕೂಡ ಸಿನಿಮಾ ರಿಲೀಸ್ ಬರಲ್ಲ, ಕ್ಷಮೆ ಕೇಳಲೇಬೇಕು ಅನ್ನೋ ಮಾತನ್ನ ಹೇಳ್ತಾ ಇರೋದು. ಸೊ ಇದು ಖುಷಿ ಕೊಡುತ್ತೆ. ಏಕೆಂದ್ರೆ ಕೇವಲ ಸಿನಿಮಾ ಅಂತ ನೋಡಿದ್ರೆ ನಮ್ಮ ಭಾಷೆ ನಿಲ್ತೀವಿ ನಮ್ಮ ಮಾತನ್ನ ಇವತ್ತೆಲ್ಲ ಸಿನಿಮಾ ಮಂದಿ ಹೇಳ್ತಿರಲ್ಲ, ಅದು ಪ್ರತಿಯೊಬ್ಬರು ಕೂಡ ಚೈತನ್ಯ ಅಂತ ಹೇಳ್ಬೋದು. ಅದು ಖುಷಿ ಆಗುತ್ತೆ. ರೂಪಾ, ಥ್ಯಾಂಕ್ ಯು ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.